ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಕ್ಯಾನ್ಸರ್ ಎನ್ನುವುದು ಒಂದು ಮಹಾಮಾರಿ ಅಂತಲೇ ಅನ್ಬೋದು. ಇತ್ತೀಚಿನ ದಿನದಲ್ಲಿ ಜಗತ್ತಿನಲ್ಲಿ ಕ್ಯಾನ್ಸರ್ ಅಂಕಿಅಂಶಗಳನ್ನು ನಾವು ನೋಡಿದಾಗ ಭಯ ಆಗುತ್ತೆ. ಕಾರಣ ಬಹಳಷ್ಟು ಮಂದಿ, ಅದು ವಯಸ್ಸಾಗ್ತಿದ್ದಂಗೆ ಬಹಳಷ್ಟು ಸಾವುಗಳು ಕ್ಯಾನ್ಸರ್ನಿಂದನೇ ಉಂಟಾಗ್ತಾ ಇದೆ. ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ಯೂಟರೈನ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್, ಈ ಥರದ ಬಹಳಷ್ಟು ಕ್ಯಾನ್ಸರ್ಗಳು ನಾವು ಕೇಳ್ತಾ ಇದ್ದೀವಿ. ಸಂಬಂಧಿಕರಲ್ಲಿ, ಕುಟುಂಬಗಳಲ್ಲಿ, ಪರಿಚಯಸ್ಥರಲ್ಲಿ, ಸ್ನೇಹಿತರಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿ ಮರಣವನ್ನು ಅಪ್ಪುವಂತಹವರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಕ್ಯಾನ್ಸರ್ ಎನ್ನುವುದು ಒಂದು ಜೀವಕೋಶಗಳಿಗೆ ಹುಚ್ಚು ಹಿಡಿಯೋದು ಅಂತಲೇ ಒಬ್ಬ ಲೇಮನ್ ಲ್ಯಾಂಗ್ವೇಜ್, ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಜೀವಕೋಶದಲ್ಲಿರುವ ಆನುವಂಶೀಯ ವಸ್ತುವಾದ DNA ಯಲ್ಲಿ ಉಂಟಾಗುವ ಒಂದು ರೂಪಾಂತರ. ಈ ರೂಪಾಂತರದಿಂದಾಗಿ ಏನಾಗುತ್ತೆ ಅಂದರೆ, ಚೆನ್ನಾಗಿದ್ದಂತಹ ಜೀವಕೋಶಗಳು ಹುಚ್ಚಿಡಿದ ಹಾಗೆ ವರ್ತಿಸಲು ಆರಂಭ ಮಾಡುತ್ತೆ. ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ ಆ್ಯಂಡ್ ಪ್ರಾಲಿಫರೇಷನ್ ಅಂತಂತೀವಿ. ಹೆಚ್ಚು ಹೆಚ್ಚು ವಿಭಜನೆ ಹೊಂದುತ್ತಾ ಬರುತ್ತೆ, ಹೆಚ್ಚು ಹೆಚ್ಚು ಡಿಫ್ರೆನ್ಷಿಯೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ಈ ಕ್ರಿಯೆ ನಡೆಯೋದ್ರಿಂದ ಇದು ಗೆಡ್ಡೆಗಳನ್ನು, ಕ್ಯಾನ್ಸರ್ನ, ಅದು ಸೌಮ್ಯ ಗೆಡ್ಡೆ ಆಗಿರ್ಬೋದು ಆರಂಭದಲ್ಲಿ, ನಂತರದ ಹಂತದಲ್ಲಿ ಅದು ಒಂದು ಮ್ಯಾಲಿಗ್ನೆಂಟ್ ಅಥವಾ ಕ್ಯಾನ್ಸರ್ ಗೆಡ್ಡೆಯಾಗಿ ರೂಪುಗೊಳ್ಳುತ್ತೆ. ಇತ್ತೀಚಿನ ವರದಿಗಳ ಪ್ರಕಾರ ಕ್ಯಾನ್ಸರ್ ಅದಕ್ಕೆ ಪೂರಕವಾದ ಅಂಶ ಯಾವುದು ಅಂತ ಅಂದರೆ, ಅತಿಯಾಗಿ ಸಕ್ಕರೆಯನ್ನು ಸೇವಿಸುವುದು ಸಹ ಕ್ಯಾನ್ಸರ್ನ ಒಂದು ಆಹ್ವಾನ ಮಾಡಿದಂತೆ. ಈಗ ಆಲ್ರೆಡಿ ಪ್ರತಿಯೊಬ್ಬರ ದೇಹದಲ್ಲೂ ಏನಾಗಿರುತ್ತೆ ಅಂದರೆ, ಕೆಲವು ಜೀವಕೋಶಗಳಲ್ಲಿ ರೂಪಾಂತರ ಆಗಿರುತ್ತೆ. ಆದರೆ ದೇಹದಲ್ಲಿ ಒಂದು ಅದ್ಭುತವಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಅದೇನು ಮಾಡುತ್ತೆ, ಈ ಥರದ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸುತ್ತೆ. ಎಪಾಪ್ಟಾಸಿಸ್ ಅಂತ ಒಂದು ಪ್ರೋಸೆಸ್ ನಡೆಯುತ್ತೆ. ಅದು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸೋದು. ಜೊತೆಗೆ ಆಟೋಫೇಜಿ ಅಂತ ಇದೆ. ಅದಕ್ಕೆ ಉಪವಾಸ ಮಾಡಿದಾಗ ಯಾವುದು ಹಾಳಾಗಿರುತ್ತೆ ಅಂತ ಜೀವಕೋಶಗಳು, ಕ್ಯಾನ್ಸರ್ ಜೀವಕೋಶಗಳು ನಾಶ ಆಗುತ್ತೆ. ಕಾರಣ ಅದಕ್ಕೆ ಸರಿಯಾಗಿ ಆಹಾರ ಸಿಗದ ಕಾರಣ ಆರೋಗ್ಯವಂತ ಜೀವಕೋಶಗಳು ಬದುಕುಳಿಯುತ್ತೆ. ಕ್ಯಾನ್ಸರ್ ಜೀವಕೋಶಗಳು ಆಟೋಫೇಜಿ ಎನ್ನುವ ಪ್ರಕ್ರಿಯೆಗೆ ಒಳಪಟ್ಟು ನಾಶ ಆಗುತ್ತೆ. ಹಾಗಾದರೆ ಕ್ಯಾನ್ಸರ್ ಬರದಿದ್ದ ಹಾಗೆ, ಅಥವಾ ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಇದೆ, ಅದು ಉಲ್ಬಣಗೊಳ್ಳಬಾರ್ದು ಅಥವಾ ಕ್ಯಾನ್ಸರ್ ಬರಬಾರ್ದು ಅಂದಾಗ ಯಾವ ರೀತಿಯ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ಅದು ಪೂರಕ ಅಂತ ನಾವು ನೋಡೋದಾದರೆ, ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವುದು ಸಕ್ಕರೆಯನ್ನು ಕಡಿಮೆ ಬಳಕೆ ಮಾಡುವಂಥದ್ದು. ಅಂದರೆ ಈ ಕ್ಯಾನ್ಸರ್ ಜೀವಕೋಶಗಳಿಗೆ ನಾವು ಸಕ್ಕರೆ ಹೆಚ್ಚು ಇರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಅದು ಅದಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸಿದಂತೆ ಆಗುತ್ತೆ. ಅದು ಇನ್ನೂ ಹೆಚ್ಚು ಹೆಚ್ಚು ಉಲ್ಬಣಗೊಳ್ಳಕ್ಕೆ ಸಹಾಯ ಮಾಡಿದಾಗೆ ಆಗುತ್ತೆ. ಆದ ಕಾರಣ ನಾವೇನು ಮಾಡಬೇಕು ಅಂತಂದರೆ, ಕ್ಯಾನ್ಸರ್ ರೋಗಿಗಳೇ ಆಗಲಿ ಅಥವಾ ಜನಸಾಮಾನ್ಯರೇ ಆಗಲಿ, ಆದಷ್ಟು ಸಕ್ಕರೆಯನ್ನು ನಿಯಮಿತವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಬಳಕೆ ಮಾಡೋದು. ಸಿಹಿ ತಿಂಡಿಗಳನ್ನು ಅತಿ ಹೆಚ್ಚು ಸೇವನೆ ಮಾಡದೆ, ಅದು ಏನೋ ಒಂದು ಯಾವಾಗಲೂ ಅಪರೂಪಕ್ಕೆ ಒಮ್ಮೆ ಅನ್ನುವ ಥರ ನಾವು ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗಲೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇಲ್ಲಿ ಈ ಸಕ್ಕರೆ ಹೆಚ್ಚು ಬಳಕೆ ಯಾವ ರೀತಿ ಈ ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ನಾವು ನೋಡೋದಾದರೆ, ನಾವು ಸೇವಿಸುವ ಯಾವುದೇ ಒಂದು ಗ್ಲೂಕೋಸ್ ಅಂತ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ ಅಂತೀವಲ್ಲ, ಅದು ಸಕ್ಕರೆ, ಫ್ರಕ್ಟೋಸು, ಗ್ಲೂಕೋಸು, ಲ್ಯಾಕ್ಟೋಸು, ಮಾಲ್ಟೋಸ್, ಇವೆಲ್ಲ ಕಾರ್ಬೋಹೈಡ್ರೇಟ್ಗಳು. ಸ್ಟಾರ್ಚ್, ಇವೆಲ್ಲ ಕಾರ್ಬೋಹೈಡ್ರೇಟ್. ಇದೇನಾಗುತ್ತೆ, ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ನಮ್ಮ ದೇಹದ ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆಕ್ಸಿಜನ್ನು ಮತ್ತು ಮೈಟೊಕಾಂಡ್ರಿಯಾದಲ್ಲಿ ಈ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನಿಂದ ಇದೇನಾಗುತ್ತೆ, ಈ ಗ್ಲೂಕೋಸ್ ಏನಾಗುತ್ತೆ, ATP ಮಾಲಿಕ್ಯೂಲ್ಗಳಾಗಿ ಅದು ಪರಿವರ್ತನೆ ಹೊಂದುತ್ತೆ. ಆದರೆ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಏರೋಬಿಕ್ ಗ್ಲೈಕೋಲೈಸಿಸ್ ಎನ್ನುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದು ಯಾವ ಥರ ಅಂತಂದರೆ, ಇದು ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಲ್ಲ. ಇಲ್ಲಿ ಗ್ಲೂಕೋಸ್ ಏನಾಗುತ್ತೆ, ಪೈರುವೇಟ್ ಆಗಿ ಅದು ಪರಿವರ್ತನೆ ಹೊಂದುತ್ತೆ. ಪೈರುವೇಟು ಲ್ಯಾಕ್ಟೇಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಲ್ಯಾಕ್ಟೇಟಿಂದ ಪುನಃ ATP ಮಾಲಿಕ್ಯೂಲ್ಗಳು ಬಿಡುಗಡೆಯಾಗುತ್ತೆ. ಇದು ಬಹಳ ವೇಗವಾಗಿ ನಡೆಯುವಂಥದ್ದು, ಬಟ್ ಎಫಿಷಿಯನ್ಸಿ ಕಮ್ಮಿ ಇದರಲ್ಲಿ. ಆದರೆ ನಾನು ಮೊದಲೇ ತಿಳಿಸಿದ್ದು ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ನು ಅದು ಬಹಳ ಒಂದು ಸರಿಯಾದ ಗತಿಯಲ್ಲಿ ಹೆಚ್ಚು ATPಗಳನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಹೆಚ್ಚು ಹೆಚ್ಚು ಗ್ಲೂಕೋಸನ್ನು ನಾವು ಸೇವಿಸಿದಂಥ, ಸಕ್ಕರೆಯನ್ನು ಸೇವಿಸಿದಂಥ ಪಕ್ಷದಲ್ಲಿ ಈ ಒಂದು ಏರೋಬಿಕ್ ಗ್ಲೈಕೋಲೈಸಿಸ್ ಅಂತ ನಾನು ಏನು ಹೇಳಿದೆ, ಆ ಏರೋಬಿಕ್ ಗ್ಲೈಕೋಲೈಸಿಸ್ ನಡೆಯೋದ್ರಿಂದ ಹೆಚ್ಚು ಹೆಚ್ಚು ಶಕ್ತಿ ಬಿಡುಗಡೆಯಾಗಿ
ಹೆಚ್ಚು ಹೆಚ್ಚು ATP ಮಾಲಿಕ್ಯೂಲ್ಗಳು ಬಿಡುಗಡೆಯಾಗಿ ಈ ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚು ಹೆಚ್ಚು ವೃದ್ಧಿಯಾಗಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಸಕ್ಕರೆ ಹೆಚ್ಚು ಸೇವಿಸುವ ಒಂದು ವಾತಾವರಣ ಏನಿದೆ ಅದು ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚು ವೃದ್ಧಿಯಾಗಲು ಅದೊಂದು ಮಾರ್ಗ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯ ಬಹಳ ಪ್ರಮುಖವಾದ ವಿಚಾರ ಏನು ಅಂತಂದರೆ, ಒಂದು ಎನ್ಸೈಮ್ ಏನಿದೆ ಅದರ ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಅದು, ಅದರ ಪ್ರಮುಖವಾದ ಕೆಲಸ ಏನು ಅಂತಂದರೆ ಹೆಚ್ಚು ಹೆಚ್ಚು ಗ್ಲೂಕೋಸ್ ಮಾಲಿಕ್ಯೂಲ್ಗಳನ್ನು ತೆಗೆದುಕೊಳ್ಳೋದು. ಹೆಕ್ಸೋಕೈನೇಸ್, ಪೈರುವೇಟ್ ಕೈನೇಸ್ ಅಂತ 2 ಕೈನೇಸ್ಗಳಿದೆ. ಇದರ ಮುಖಾಂತರ ಹೆಚ್ಚು ಹೆಚ್ಚು ಈ ಒಂದು ಸಕ್ಕರೆಯನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆ ಜೀವಕೋಶಗಳಿಗೆ ಹೋಗುತ್ತೆ. ಜೀವಕೋಶಗಳಿಗೆ ಹೋದಾಗ ಹೆಚ್ಚು ಶಕ್ತಿ ಅದರಲ್ಲಿ ಸಿಕ್ಕೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚು ವೃದ್ಧಿಯಾಗಲು ಆರಂಭ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಕಡಿಮೆ ಸಕ್ಕರೆಯನ್ನು ಬಳಕೆ ಮಾಡ್ತೀವಿ, ಈ ಜೀವಕೋಶಗಳಿಗೆ ಗ್ಲೂಕೋಸ್ ಪ್ರಮಾಣ ಪೂರೈಕೆಯಾಗುವುದು ಕಡಿಮೆ ಆಗೋದ್ರಿಂದ ಅತಿ ಶೀಘ್ರಗತಿಯಲ್ಲಿ ಅವು ವಿಭಜನೆ ಹೊಂದುವುದನ್ನು ತಡೆಗಟ್ಟಲು ಇದು ಒಂದು ಪರ್ಯಾಯ ಮಾರ್ಗ ಅಂತ ಹೇಳ್ಬೋದು. ಈ GLUT1 ಅಂತ ಇದೆಯಲ್ಲ, ಈ ಒಂದು ಟ್ರಾನ್ಸ್ಪೋರ್ಟರ್, ಇದು ಗ್ಲೂಕೋಸ್ ಟ್ರಾನ್ಸ್ಪೋರ್ಟರ್ ಅಂತ ಕರಿತೀವಿ. ಇದು ಅತಿ ಹೆಚ್ಚು ಎಕ್ಸ್ಪ್ರೆಸ್ ಆದಾಗಲೂ ಸಹ ತೊಂದರೆ ಆಗುತ್ತೆ. ಇದು ಯಾವಾಗ ಅತಿ ಹೆಚ್ಚಾಗಿ ಎಕ್ಸ್ಪ್ರೆಸ್ ಆಗೋದು ಅಂದರೆ ಅತಿ ಹೆಚ್ಚು ಸಕ್ಕರೆಯನ್ನು ಬಳಕೆ ನಾವು ಮಾಡಿದಾಗ ಏನಾಗುತ್ತೆ, ಇದು ಅತಿ ಹೆಚ್ಚು ಓವರ್ ಎಕ್ಸ್ಪ್ರೆಷನ್ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಹೆಕ್ಸೋಕೈನೇಸ್, ಪೈರುವೇಟ್ ಕೈನೇಸ್ ಎನ್ನುವ ಕೈನೇಸ್ಗಳು, ಕಿಣ್ವಗಳು ಆ್ಯಕ್ಟಿವೇಟ್ ಆಗುತ್ತೆ. ಅವುಗಳೇನು ಮಾಡುತ್ತೆ, ಸಕ್ಕರೆಯನ್ನು ನಮ್ಮ ಜೀವಕೋಶಗಳು ಹೆಚ್ಚು ಹೆಚ್ಚು ಹೀರಿಕೊಳ್ಳುವ ಹಾಗೆ ಮಾಡುತ್ತೆ. ಆ ಹೀರಿಕೊಂಡಾಗ ಅದಕ್ಕೇನಾಗುತ್ತೆ, ಅದಕ್ಕೆ ಎನರ್ಜಿ ಸಿಕ್ಕೋದ್ರಿಂದ ಅದು ಏರೋಬಿಕ್ ಗ್ಲೈಕೋಲೈಸಿಸ್ಗೆ ಒಳಪಡೋದ್ರಿಂದ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತೆ. ಹಾಗಾಗಿ ಜೀವಕೋಶಗಳು ಹೆಚ್ಚು ಒಂದು ಡಿವೈಡ್ ಆಗೋದಕ್ಕೆ, ವಿಭಜನೆ ಹೊಂದಲು ಸಹ ಇದು ಅತ್ಯಂತ ಒಂದು ಪೂರಕವಾದ ಅಂಶ ಅಂತಲೇ ಹೇಳ್ಬೋದು. ಸಕ್ಕರೆಯನ್ನು ನಾವು ಹೆಚ್ಚು ಸೇವಿಸಿದಂತಹ ಸಂದರ್ಭದಲ್ಲಿ ಇನ್ಸುಲಿನ್ 1 ಮತ್ತು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇದೆ, IGF, ಇವುಗಳು ತುಂಬ ಹೆಚ್ಚು ಆ್ಯಕ್ಟಿವೇಟ್ ಆಗುತ್ತೆ. ಇದು ಆ್ಯಕ್ಟಿವೇಟ್ ಆದಂತಹ ಸಂದರ್ಭದಲ್ಲಿ ದೇಹದ ಸೆಲ್ ಪ್ರಾಲಿಫರೇಷನು, ಜೀವಕೋಶಗಳ ವಿಭಜನೆ ಹೊಂದುವುದು ಸಹ ಜಾಸ್ತಿ ಆಗುತ್ತೆ. ಇದೇನು ಮಾಡುತ್ತೆ, PIK ಪಾತ್ವೇ ಅಂತ ಇದೆ, ಆ ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ಅದು AKT ಪಾತ್ವೇ ಅಂತಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದೇನಾಗುತ್ತೆ, ಇಂಟನ್ನು ಮೆಕ್ಯಾನಿಸ್ಟಿಕ್ ಟಾರ್ಗೆಟೆಡ್ ಆಫ್ ರ್ಯಾಪಾಮೈಸಿನ್ ಎನ್ನುವ ಒಂದು ಸೆನ್ಸರ್ ಇದೆ ನಮ್ಮ ಜೀವಕೋಶದಲ್ಲಿ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಆ ಪಾತ್ವೇನ. ಅದರ ಕೆಲಸ ಏನು ಅಂತ ಅಂದರೆ ದೇಹಕ್ಕೆ ಎಷ್ಟು ಶಕ್ತಿ ಪೂರೈಕೆ ಆಗ್ತಿದೆ ಅನ್ನೋದನ್ನು ಕಂಡುಹಿಡಿಯೋದು. ನಾವು ಫಾಸ್ಟಿಂಗ್ ಅಥವಾ ಉಪವಾಸ ಮಾಡಿದಾಗ ಈ MTOR ಪಾತ್ವೇ ತಗ್ಗುತ್ತೆ. ಅವಾಗೇನಾಗುತ್ತೆ, ಕ್ಯಾನ್ಸರ್ ಜೀವಕೋಶಗಳು ನಾಶ ಆಗೋಕ್ಕೆ ಆರಂಭ ಆಗುತ್ತೆ. ನಾವು ಎಲ್ಲಿಯವರೆಗೆ ನಮ್ಮ ಆಹಾರವನ್ನು ಪೂರೈಕೆ ಮಾಡ್ತಾ ಇರ್ತೀವಿ, MTOR ಪಾತ್ವೇ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ. ಅದೇನು ಮಾಡುತ್ತೆ, ಜೀವಕೋಶಗಳು ಹೆಚ್ಚು ಹೆಚ್ಚು ವಿಭಜನೆ ಹೊಂದಬೇಕು, ಪ್ರಾಲಿಫರೇಷನ್ನು, ಡಿಫ್ರೆನ್ಸಿಯೇಷನು, ಈ ಥರ ಎಲ್ಲದನ್ನು ಮಾಡೋದ್ರಿಂದ ಇನ್ನೂ ಕ್ಯಾನ್ಸರ್ ಗಿಡಗಳು ಬಹಳ ವೇಗವಾಗಿ ಅದು ಬೆಳೆಯೋದಕ್ಕೆ ಆರಂಭ ಆಗುತ್ತೆ. ಇದರ ಜೊತೆಯಲ್ಲಿ ಅತಿಯಾಗಿ ನಾವು ಸೇವಿಸುವ ಸಕ್ಕರೆ ಏನಾಗುತ್ತೆ, ಫ್ಯಾಟ್ ಡೆಪಾಸಿಷನ್ ಅಂತವಲ್ಲ ಅದು ಏನಾಗುತ್ತೆ, ಕನ್ವರ್ಟ್ ಆಗಿ ಕೊಬ್ಬಾಗಿ ಅದು ಪರಿವರ್ತನೆ ಹೊಂದೋದ್ರಿಂದ ಗ್ಲೂಕೋಸು. ನಂತರ ಏನಾಗುತ್ತೆ, ಇದರಿಂದಾಗಿ ಈ ಫ್ಯಾಟ್ ಮಾಲಿಕ್ಯೂಲ್ಸ್, ಎಡಿಪೋಸೈಟ್ಸ್ಗಳು ಏನಿದೆ ಇವುಗಳು ಹೆಚ್ಚಾದಂತೆ ಎಡಿಪೋನೆಕ್ಟಿನ್ಗಳಾಗ್ಬೋದು, ಎಡಿಪೋಕೈನ್ಸ್ಗಳಾಗ್ಬೋದು, ಲೆಪ್ಟಿನ್ನು, ಇವೆಲ್ಲ ಹೆಚ್ಚು ಹೆಚ್ಚು ಬಿಡುಗಡೆಯು ಲೆಪ್ಟಿನ್ನು ಎಡಿಪೋಕೈನ್ಗಳಿಂದನೇ, ಎಡಿಪೋಸ್ ಟಿಶ್ಯೂಯಿಂದನೇ ಬಿಡುಗಡೆಯಾಗುವಂಥದ್ದು. ಇದು ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಇದು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಗ್ಬೋದು, ಇಂಟರ್ಲ್ಯೂಕಿನ್ 6 ಆಗ್ಬೋದು, ಇಂಟರ್ಲ್ಯೂಕಿನ್ 10 ಆಗ್ಬೋದು. ಇವುಗಳೆಲ್ಲ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು. ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಹೆಚ್ಚಾದಂತೆ ದೇಹದಲ್ಲಿ ವಿವಿಧ ಅಂಗಾಂಗಗಳಿಗೆ ತೊಂದರೆ ಹೆಚ್ಚಾಗುತ್ತೆ. ಅದು ಹೃದಯ ಆಗ್ಬೋದು, ನಮ್ಮ ಶ್ವಾಸಕೋಶ ಆಗ್ಬೋದು, ಎಲ್ಲ ದೇಹದ ವೈಟಲ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ, ಬಹಳ ಪ್ರಮುಖವಾದ ಆರ್ಗನ್ಗಳು, ಇವುಗಳಿಗೆ ತೊಂದರೆ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಅತಿಯಾಗಿ ಸಕ್ಕರೆಯ ಸೇವನೆ ನಮ್ಮ ದೇಹದಲ್ಲಿ ಅತಿಯಾದ ಕೊಬ್ಬನ್ನು, ಇದರ ಜೊತೆಯಲ್ಲಿ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಸಕ್ಕರೆ ಏನಾಗುತ್ತೆ ಅಂದರೆ ಗ್ಲುಕೋಸ್ ಮಾಲಿಕ್ಯೂಲ್ಗಳ ಜೊತೆ, ಗ್ಲುಕೋಸ್ ಮಾಲಿಕ್ಯೂಲ್ ಏನಿದೆ ಇವು ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಎನ್ನುವ ಒಂದು ಪ್ರಾಡಕ್ಟ್ ಆಗಿ ಅದರ AGE ಅಂತ ಅದನ್ನ ಕರಿತೀವಿ. ಇದೇನು ಮಾಡುತ್ತೆ, DNA, ಪ್ರೋಟೀನು, ಫ್ಯಾಟು ಇವುಗಳ ಜೊತೆ ಬೈಂಡ್ ಆಗಿ ಇವುಗಳನ್ನು ನಾಶ ಮಾಡ್ತಾ ಬರುತ್ತೆ. ಹಾಗಾಗಿ ಅತಿಯಾದ ಸಕ್ಕರೆಯನ್ನು ಸೇವನೆ ಮಾಡೋದ್ರಿಂದ ಅದು ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಉಂಟು ಮಾಡಲು
ಕ್ಯಾನ್ಸರ್ ಆಲ್ರೆಡಿ ಇದ್ದಾಗ ಅದು ಇನ್ನೂ ಅದನ್ನು ಹೆಚ್ಚು ಮಾಡುತ್ತೆ, ಅಥವಾ ಕ್ಯಾನ್ಸರ್ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ನಾವು ಅತಿಯಾದ ಸಕ್ಕರೆ ಏನಾದರೂ ಸೇವನೆ ಮಾಡ್ತಾ ಇದ್ದರೆ, ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ದರೆ ಅದು ಹೆಚ್ಚು ಹೆಚ್ಚು ವಿಭಜನೆ ಹೊಂದಲು ಇದು ಪೂರಕವಾಗಿರೋದ್ರಿಂದ ಆದಷ್ಟು ನಮ್ಮ ಆಹಾರದ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಸಕ್ಕರೆ, ಉಪ್ಪು ಮತ್ತು ಮೈದಾ ಅನ್ನೋ 3 ಪ್ರಮುಖ ಬಿಳಿ ವಿಷ ಅಂತ ಕರೀತಾರೆ. ಕಾರಣ, ಅತಿಯಾದ ಸಕ್ಕರೆಯನ್ನು ನಾನು ಸೇವಿಸಿದಾಗ ಹೇಳಿದೆ ಯಾವ ರೀತಿಯ ತೊಂದರೆಗಳು ದೇಹದಲ್ಲಿ ಉಂಟಾಗುತ್ತೆ ಅಂತೇಳಿ. ಇನ್ಫ್ಲಮೇಷನ್ ಆಗ್ಬೋದು, ಟ್ಯೂಮರ್ ಇನ್ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ IGF ಫ್ಯಾಕ್ಟರ್ಗಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ಉಪ್ಪನ್ನು ಸಹ ಹೆಚ್ಚಿನ ಬಳಕೆ ಮಾಡಿದಾಗಲೂ ಸಹ ಅದು ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಉಂಟು ಮಾಡುತ್ತೆ. ಮೈದಾ, ಇದನ್ನು ಸಹ ಬಿಳಿ ವಿಷ ಅಂತ ಕರಿತೀವಿ. ಇದರ ಬಳಕೆ ಮಾಡಿದಾಗ ಇದರಲ್ಲಿ ಇರುವ ರಾಸಾಯನಿಕಗಳು, ಮುಖ್ಯವಾಗಿ ಅಲೆಕ್ಸಾನ್ಗಳು, ಈ ಅಲೆಕ್ಸಾನ್ ಎನ್ನುವ ರಾಸಾಯನಿಕವನ್ನು ಬಳಕೆ ಮಾಡಿರ್ತಾರೆ. ಇದು ಬೀಟಾ ಸೆಲ್ಗಳು, ಪ್ಯಾನ್ಕ್ರಿಯಾದಲ್ಲಿರುವ ಬೀಟಾ ಸೆಲ್ಗಳನ್ನು ನಾಶ ಮಾಡೋದ್ರಿಂದ ಆ ವ್ಯಕ್ತಿ ಹೆಚ್ಚು ಮಧುಮೇಹಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಳಾಗುತ್ತೆ, ಇನ್ಸೆನ್ಸಿಟಿವಿಟಿ ಆರಂಭ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಹಾಗಾಗಿ ಈ 3 ಬಿಳಿ ವಿಷಗಳನ್ನು ನಾವು ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನಿಯಂತ್ರಣ ಮಾಡಬೇಕು. ಇವುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಎಲ್ಲೋ ಅಪರೂಪಕ್ಕೆ ಸೇವನೆ ಪರವಾಗಿಲ್ಲ, ಆದರೆ ಸದಾಕಾಲ ಇವುಗಳ ಸೇವನೆ ಮಾಡ್ತಾ ಬಂದರೆ ನಮ್ಮ ಆರೋಗ್ಯ ಹಾಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಸಕ್ಕರೆಯ ಬಳಕೆ ಮುಖ್ಯವಾಗಿ ಅದರ ಬಗ್ಗೆನೇ ನಾನು ಹೇಳ್ತಿರೋದು. ಅದರ ಬಳಕೆಯ ಬಗ್ಗೆ ಮಿತ ಇರಲಿ, ಹಿತವಾಗಿ ಮಿತವಾಗಿ ಸಕ್ಕರೆಯನ್ನು ಬಳಕೆ ಮಾಡಿ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಬಳಕೆ ಮಾಡಿ. ಸಿಹಿ ತಿಂಡಿಗಳನ್ನು ಅಪರೂಪಕ್ಕೆ ಸೇವಿಸಿ, ಯಾವಾಗಲೂ ಅದಕ್ಕೆ ಒಂದು ಅಡಿಕ್ಟ್ ಆಗಿ ಸಿಹಿಯನ್ನು ಹೆಚ್ಚು ಸೇವಿಸುವವರಿಗೆ ಆರೋಗ್ಯದ ಮಧುಮೇಹನಾರು ಆಗ್ಬೋದು, ಬೊಜ್ಜುತನನಾರು ಬರ್ಬೋದು, ಅಥವಾ ಕ್ಯಾನ್ಸರ್ ಜೀವಕೋಶಗಳಿಗೆ ಪೂರಕವಾದ ವಾತಾವರಣವನ್ನು ಇದು ಕಲ್ಪಿಸೋದ್ರಿಂದ, ಏರೋಬಿಕ್ ಗ್ಲೈಕೋಲೈಸಿಸ್ ಹೆಚ್ಚಾಗೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚು ಹೆಚ್ಚು ವೇಗವಾಗಿ ಅವು ವಿಭಜನೆ ಹೊಂದಿ ಟ್ಯೂಮರ್ ಗೆಡ್ಡೆ ಬಹಳ ಬೇಗ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಆ ಟ್ಯೂಮರ್ ಅದು ಸೌಮ್ಯ ಗೆಡ್ಡೆ ಆಗಿರ್ಬೋದು, ಆದರೆ ಯಾವ ಸಂದರ್ಭದಲ್ಲಿ ಉಗ್ರ ಗೆಡ್ಡೆಯಾಗಿ ಅದು ಮಾರ್ಪಾಡು ಹೊಂದುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸುವುದು ಅತ್ಯಗತ್ಯ ಅಂತಲೇ ಹೇಳ್ಬೋದು. ನಮಸ್ಕಾರ.